ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಲೋ ಕಿರಣ, ನಿಂತ್ಕೊಳ್ಳೋ. ಅಷ್ಟು ಕರೆದರೂ ಹೀಗೆ ಓಡಿ ಬರ್ತಿದೆಯಲ್ಲ, ಏನಾಗಿದೆ ನಿಮ್ಮಿಬ್ಬರಿಗೂ? ಅವಳೊಂಥರ ಮಾತಾಡ್ತಿದ್ದಾಳೆ, ನೀನು ಒಂಥರ ಮಾತಾಡ್ತಿದ್ದೀಯ. ಏನಾಗಿದೆ ಎಂದು ಸರಿಯಾಗಿ ಹೇಳು ಎಂದು ಒಳ ಬರುತ್ತಲೇ ಕೇಳಿದ್ದನು ಸೂರ್ಯ. ಏನೂ ಆಗಿಲ್ಲ ಸೂರ್ಯ, ಮೊನ್ನೆ ಆಶ್ರಮದಲ್ಲಿ ಹೀಗೆ ಯಾವುದೋ ವಿಷಯಕ್ಕೆ ಮಾತಿಗೆ ಮಾತು ಬೆಳೆಯಿತು ಅಷ್ಟೆ. ಅದಕ್ಕೆ ನಿನ್ನ ತಂಗಿ ಮುಖ ಊದಿಸಿಕೊಂಡು ಕುಳಿತಿದ್ದಾಳೆ. ಅವಳ ಮುನಿಸಿನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಸ್ವಲ್ಪ ಹೊತ್ತು ಹಾಗೇ ಇರುತ್ತಾಳೆ, ಆಮೇಲೆ ಯಥಾ ಪ್ರಕಾರ ಸರಿಯಾಗುತ್ತಾಳೆ. ಅಷ್ಟಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಮದುವೆಯಾದಾಗಿನಿಂದ ನೀವು ಊರಿಗೆ ಹೋಗಿಲ್ಲ, ಇವಾಗ ಆಸೆ ಪಟ್ಟಿದ್ದಾಳೆ. ನನಗೆ ಇಲ್ಲಿ ಎಲ್ಲರಿಗೂ ಲಗ್ನ ಪತ್ರಿಕೆ ಹಂಚುವುದಿದೆ, ನನಗೆ ಸಮಯ ಆಗಲ್ಲ. ನಾಳೆ ನೀನೇ ಹೋಗಿ ಚಿನ್ನುವನ್ನು ಊರಿಗೆ ಬಿಟ್ಟು ಬಾ ಎಂದನು ಸೂರ್ಯ. 1 ದಿನ 2 ದಿನ ಆಗಿದ್ರೆ ಹೇಗೋ ಬಿಟ್ಟು ಬರಬಹುದಿತ್ತು, ಆದರೆ 1 ತಿಂಗಳುಗಳ ಕಾಲ ಅವಳನ್ನು ಬಿಟ್ಟು ನಾನು ಹೇಗೆ ಇರಲಿ? ಅವಳನ್ನು ನಾನು ಬಿಟ್ಟಿರಲು ಆಗುವುದಿಲ್ಲ, ಅದಕ್ಕೆ ನಾನು ಕಳಿಸುವುದಿಲ್ಲ ಎಂದು ಹೇಗೆ ಸೂರ್ಯನಿಗೆ ಹೇಳಲಿ ಎಂದು ಮನದಲ್ಲಿಯೇ ಯೋಚಿಸುತ್ತಿದ್ದವನನ್ನು ಸೂರ್ಯ ಮತ್ತೆ ಎಚ್ಚರಿಸಿದನು. ಕಿರಣ, ಏನು ಯೋಚನೆ ಮಾಡ್ತಿದೀಯಾ ಎಂದರೆ ಅವನ ಮಾತಿಗೆ ಎಚ್ಚೆತ್ತವನು, ಏನಿಲ್ಲ ಸೂರ್ಯ, ನಾಳೆ ನಾನೇ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಸುಮ್ಮನೆ ಅವಳನ್ನು ಕಾಡಿಸಲು ಹಾಗೆ ಹೇಳಿದೆ ಅಷ್ಟೆ. ಅಪ್ಪ ತಂದೆ ಕಾಡಿಸುತ್ತೇನೆ ಎಂದು ಹೋಗಿ ಒಂದು ಮಾಡಲು ಹೋಗಿ ಇನ್ನೊಂದು ಮಾಡಿ ಆಮೇಲೆ ಅವಳಿಗೆ ಬೇಜಾರಾಗುತ್ತದೆ, ಆಮೇಲೆ ಅವಳಿಗೆ ಸಮಾಧಾನ ಮಾಡಲು ಆಗುವುದಿಲ್ಲ ಎಂದು ಸೂರ್ಯ ಹೇಳಿದರೆ, ಕಿರಣ ಏನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಕೋಣೆಗೆ ಬಂದವಳು, ಅಣ್ಣ, ನೀನು ಕರೆದುಕೊಂಡು ಹೋಗುವುದಾದರೆ ಹೋಗು, ಇಲ್ಲದಿದ್ದರೆ ನಾನೊಬ್ಬಳೇ ಹೋಗುತ್ತೇನೆ ಎಂದಳು. ಚಿನ್ನು, ಕಿರಣನೇ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದ್ದಾನೆ. ನನಗೆ ಸಮಯ ಇಲ್ಲ, ನೀನು ಒಬ್ಬಳೇ ಹೋದರೆ ಅಮ್ಮ ಬೇಜಾರಾಗುತ್ತಾರೆ. ಅದಕ್ಕೆ ಕಿರಣ ನಾಳೆಯೇ ಕರೆದುಕೊಂಡು ಹೋಗುತ್ತಾನೆ. ಇವತ್ತೇ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊ ಎಂದು ಸೂರ್ಯ ಹೇಳಿ ಅಲ್ಲಿಂದ ಹೊರಟಿದ್ದನು. ಅಲ್ಲೇ ಇದ್ದರೆ ತಂಗಿ ಮತ್ತೆ ಎಲ್ಲಿ ಮಾತಿಗೆ ಸಿಗಿಸುತ್ತಾಳೆ ಎಂಬ ಭಯದಲ್ಲಿ ಅಲ್ಲಿಂದ ಅವಸರದಲ್ಲಿ ಹೊರಟಿದ್ದನು. ತನ್ನಣ್ಣ ಆ ಕಡೆ ಹೋಗುತ್ತಿದ್ದ ಹಾಗೆ ಇವಳು ಆಚೆ ಹೋಗಲು ಹೊರಟವಳ ಕೈ ಹಿಡಿದವನು, ಸಾರಿ ಚಿನ್ನು, ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ವಾ ಎಂದನು. ನಿಮ್ಮ ಮೇಲೆ ನಾನು ಯಾಕೆ ಕೋಪ ಮಾಡಿಕೊಳ್ಳಲಿ? ಹಾಗೇನಿಲ್ಲ, ನನಗೆ ಕೆಲಸ ಇದೆ, ಕೈ ಬಿಡಿ ಎಂದರೆ ಕಿರಣನೇ ಮೊದಲಾಗಿ ಮುಂದೆ ಹೋಗಿ ಕೋಣೆಯ ಬಾಗಿಲನ್ನು ಹಾಕಿದವನು ಅವಳ ಮುಂದೆ ನಿಂತನು. ಮುಂದೆ ನಿಂತವನ ನೋಟವನ್ನು ಎದುರಿಸಲಾಗದೆ, ಜಾಗ ಬಿಡಿ, ನಾನು ಹೋಗಬೇಕು ಎಂದಳು. ಅತ್ತಿಗೆ ಜೊತೆ ನನಗೇನು ಭಯ ಇಲ್ಲ ಎಂದು ಹೇಳುತ್ತಿದ್ದೆ, ಈಗ ಯಾಕೆ ಹೆದರಿ ಹೋಗುತ್ತಿದ್ದೀಯಾ ಎಂದು ನಗು ತಡೆದು ಹೇಳಿದನು. ಇವಾಗಲೂ ನಾನು ಹೆದರಿಕೊಂಡು ಹೋಗುತ್ತಿಲ್ಲ, ನನಗೆ ನಿಜವಾಗಿಯೂ ಕೆಲಸ ಇದೆ. ನಾಳೆ ಊರಿಗೆ ಹೊರಡಲು ತಯಾರಾಗಬೇಕು. ಹೇಗಿದ್ರೂ ನಿಮಗೂ ನನ್ನ ಜೊತೆ ಬರಲು ಇಷ್ಟ ಇಲ್ಲವಲ್ಲ? ಅಣ್ಣನ ಬಲವಂತಕ್ಕೆ ಒಪ್ಪಿದ್ದೀರಾ ಅಷ್ಟೇ. ನನ್ನ ಆಸೆ ಕನಸುಗಳಿಗೆ ನಿಮ್ಮಲ್ಲಿ ಬೆಲೆ ಇಲ್ಲ ಎಂದು ತಿಳಿಯಿತು. ಇವಾಗಲೂ ನಾನು ನಿಮ್ಮನ್ನು ಬನ್ನಿ ಎಂದು ಬಲವಂತ ಮಾಡುವುದಿಲ್ಲ. ನಿಮಗೆ ನಿಜವಾಗಲೂ ಕೆಲಸ ಇದ್ದರೆ ಅಮ್ಮನಿಗೆ ನಾನು ಏನಾದರೂ ಹೇಳಿಕೊಳ್ಳುತ್ತೇನೆ. ನಾನು ನಾಳೆ ಊರಿಗೆ ಹೋಗುವುದಂತೂ ಖಂಡಿತ ಎಂದಳು. ಅವಳು ತುಂಬ ಬೇಜಾರಾಗಿದ್ದಾಳೆ ಎಂದು ತನ್ನ ಮಡದಿಯ ಮಾತು ಕೇಳಿದಾಗಲೇ ಕಿರಣನಿಗೆ ತಿಳಿದಿದ್ದು. ಚಿನ್ನು, ನಿನ್ನ ಆಸೆ ಕನಸುಗಳಿಗೆ ನಾನು ಬೆಲೆ ಕೊಡುವುದಿಲ್ಲವಾ? ನಿನ್ನನ್ನೇ ಜೀವ ಎಂದು ಜೀವಿಸುತ್ತಿರುವವನಿಗೆ ಅದೆಷ್ಟು ಸುಲಭವಾಗಿ ಹೇಳಿಬಿಟ್ಟೆ. ಆಶ್ರಮದಲ್ಲಿ ನಿನಗೆ ಬೇಜಾರಾಗುವ ಹಾಗೆ ಮಾತನಾಡಿದೆ, ಒಪ್ಪಿಕೊಳ್ಳುತ್ತೇನೆ. ಅದಕ್ಕೆ ನನ್ನದೇ ಆದ ಕಾರಣಗಳಿವೆ. ನಿನ್ನ ಆಸೆ ಕನಸುಗಳಿಗೆ ಎಂದಿಗೂ ನಾನು ಅಡ್ಡ ಬರುವುದಿಲ್ಲ. ನಿನ್ನ ಇಷ್ಟವೇ ನನ್ನ ಇಷ್ಟ. ಇನ್ನು ನಿನ್ನನ್ನು ಊರಿಗೆ ಕಳಿಸಲು ಯಾಕೆ ಒಪ್ಪಲಿಲ್ಲ ಗೊತ್ತಾ? ನೀನು ಊರಿಗೆ ಹೋದರೆ ಸೂರ್ಯನ ಮದುವೆ ಮುಗಿಯುವ ತನಕ ಬರುವುದಿಲ್ಲ. 1 ತಿಂಗಳುಗಳ ಕಾಲ ನಿನ್ನನ್ನು ಬಿಟ್ಟಿರಬೇಕಲ್ಲ ಎನ್ನುವ ನನ್ನ ಸ್ವಾರ್ಥ ಅಷ್ಟೆ. ಅದಕ್ಕೆ ಮುಂದಿನ ವಾರ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿದ್ದು. ಆದರೆ ನೀನು ನಾಳೆ ಹೋಗಬೇಕು ಎಂದು ಹೇಳುತ್ತಿದ್ದೀಯ. ನಾಳೆ ಊರಿಗೆ ಹೋದರೆ ನೀನು ಖುಷಿಯಾಗಿರ್ತೀಯ ಎಂದರೆ ಖಂಡಿತ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟವನ ಕೈ ಹಿಡಿದವಳು ಒಡನೆಯೇ ಅವನನ್ನು ತಬ್ಬಿ, ಕ್ಷಮಿಸಿ, ನನಗೆ ಅಪ್ಪ ಅಮ್ಮನನ್ನು ನೋಡಬೇಕು ಎಂದು ತುಂಬ ಆಸೆಯಾಗುತ್ತಿದೆ. ಅದಕ್ಕೆ ನಾಳೆ ಊರಿಗೆ ಹೋಗಬೇಕು ಎಂದು ಹಠ ಮಾಡುತ್ತಿರುವುದು ಎಂದು ಅವನನ್ನು ತಬ್ಬಿಯೇ ಹೇಳಿದಳು.
ನೀನು ಊರಿಗೆ ಹೋಗಬೇಕು ಎಂದು ಎಷ್ಟು ಆಸೆಯಾಗಿದ್ದೀಯಾ ಎಂದು ನನಗೂ ಗೊತ್ತು ಚಿನ್ನ. ನೀನು ಸೂರ್ಯ ಆವತ್ತು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡೆ. ಅಣ್ಣ ಈ ಸ್ಥಿತಿಯಲ್ಲಿರುವುದನ್ನು ನೋಡಿ ನೀನು ಊರಿಗೆ ಹೋಗುವುದಿಲ್ಲ ಎಂದು ಹೇಳಿದೆ. ನನ್ನ ಮನೆಯವರಿಗೋಸ್ಕರ ನಿನ್ನ ಆಸೆಗಳನ್ನು ಬದಿಗಿಟ್ಟಿದ್ದೀಯ. ನಾಳೆ ಬೇಗ ರೆಡಿಯಾಗು, ನಿನ್ನನ್ನು ಬಿಟ್ಟು ಬರ್ತೀನಿ. ಆರಾಮಾಗಿ ಸೂರ್ಯನ ಮದುವೆ ಮುಗಿದ ನಂತರವೂ ನಿನಗೆ ಎಷ್ಟು ದಿನ ಇರಬೇಕು ಅನಿಸುತ್ತೆ ಅಷ್ಟು ದಿನ ಇರು, ನಾನೇನು ಹೇಳುವುದಿಲ್ಲ ಎಂದು ಹೇಳುತ್ತಾ ಅಳುತ್ತಿದ್ದವಳ ಕಣ್ಣೀರನ್ನು ಒರೆಸಿದನು. ಕಿರಣನ ಮಾತು ಕೇಳಿದವಳು ಅವನಿಂದ ಹಿಂದೆ ಸರಿದು, ನಿಜವಾಗಿಯೂ ನನಗೆ ಇಷ್ಟ ಬಂದಷ್ಟು ದಿನ ಊರಿನಲ್ಲಿ ಇರಬಹುದಾ ಎಂದು ಕಣ್ಣಗಲಿಸಿ ಕೇಳಿದಳು. ಅವಳ ಮೊಗದಲ್ಲಿದ್ದ ಖುಷಿಯನ್ನು ನೋಡಿದವನು, ನಿನಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ದು ಬಾ ಎಂದರೆ ಥ್ಯಾಂಕ್ ಯು ಎಂದು ಅವನ ಕೆನ್ನೆಗೆ ಚುಂಬಿಸಿ ಅಲ್ಲಿಂದ ಓಡಿದಳು. ಈ ಹೆಣ್ಣು ಮಕ್ಕಳಿಗೆ ತವರು ಮನೆ ಎಂದರೆ ಅದೇನು ಆಸೆಯೋ. ತವರು ಮನೆಗೆ ಹೋಗುವುದೆಂದರೆ ಕಾಲು ಭೂಮಿಯ ಮೇಲೆ ನಿಲ್ಲುವುದಿಲ್ಲ. ಇನ್ನು ಅಲ್ಲಿಗೆ ಹೋದ ಮೇಲೆ ಗಂಡನನ್ನೇ ಮರೆಯುತ್ತಾರೆ ಎಂದು ಅವಳು ಮುತ್ತು ಕೊಟ್ಟ ಹೋದ ಕೆನ್ನೆಯನ್ನು ಸವರುತ್ತಾ ಹೇಳಿಕೊಂಡನು. ಚಿನ್ನು ಚಿನ್ನು ಇಡೀ ಮನೆಯ ತಾರಸಿ ಹಾರಿ ಹೋಗುವ ಹಾಗೆ ಕೂಗಿದನು ಕಿರಣ. ಅವನ ಕೂಗಿಗೆ ಊಟ ಬಡಿಸುತ್ತಿದ್ದ ದಕ್ಷಿಣಿ ಬೆಚ್ಚಿ ಒಡನೆಯೇ ಹಿಂದೆ ಸರಿದು ನಿಂತಳು. ತಮ್ಮನ ಕೂಗಿಗೆ ಕೋಣೆಯಲ್ಲಿದ್ದ ಜಯರಾಜ್ ಕೂಡ ಓಡಿ ಬಂದಿದ್ದರು. ಯಾಕೆ ಕಿರಣ, ಏನಾಯಿತು? ನಾನು ಊಟ ಬಡಿಸಿದರೆ ಯಾಕೆ ಊಟ ಮಾಡಲ್ಲ? ನನ್ನನ್ನು ಕಂಡರೆ ನಿನಗೆ ಯಾಕಷ್ಟು ಕೋಪ? ರಶ್ಮಿ ನಾಳೆ ಊರಿಗೆ ಹೊರಡಲು ಬಟ್ಟೆ ಪ್ಯಾಕ್ ಮಾಡುತ್ತಿದ್ದಾಳೆ. ಮಂಜ ಯಾರನ್ನೋ ಭೇಟಿ ಮಾಡಿ ಬರ್ತೀನಿ ಎಂದು ಹೊರಗೆ ಹೋಗಿದ್ದಾನೆ. ಅದಕ್ಕೆ ನಾನೇ ನಿನಗೆ ಊಟ ಬಡಿಸಿದ್ದು. ನನ್ನ ಮೇಲಿನ ಕೋಪವನ್ನು ಊಟದ ಮೇಲೆ ತೋರಿಸಬೇಡ, ಊಟ ಮಾಡು ಎಂದು ತಟ್ಟೆಯನ್ನು ಅವನ ಮುಂದೆ ಇಟ್ಟರೆ ಅದೇ ಊಟದ ತಟ್ಟೆಯನ್ನು ಮತ್ತೆ ಹಿಂದೆ ತಳ್ಳಿದವನು ಎದ್ದು ನಿಂತು, ಇಷ್ಟು ದಿನ ಇಲ್ಲದೆ ಇರುವ ಮೈದುನ ಎನ್ನುವ ಅಕ್ಕರೆ ಇವಾಗ ಎಲ್ಲಿಂದ ಬಂತು? ನಾನು ಊರಿಗೆ ಬಂದಾಗ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದವರು ಈಗ ಸಡನ್ನಾಗಿ ನನ್ನ ಮೇಲೆ ಕಾಳಜಿ ಯಾಕೆ? ನೀವು ಮುಂಚೆ ಹೇಗಿದ್ರೋ ಹಾಗಿದ್ದರೆ ಸರಿ. ನಿಮ್ಮ ಪ್ರೀತಿ ಕಾಳಜಿ ಈಗ ನನಗೆ ಬೇಕಾಗಿಲ್ಲ. ನೀವು ಊಟ ಬಡಿಸುವುದು ಬೇಕಾಗಿಲ್ಲ ಎಂದು ಅಲ್ಲಿಂದ ಹೋಗುವನನ್ನು ತಡೆದವಳು, ಕಿರಣ ನಿಂತ್ಕೋ, ನೀನು ಹೇಳಿದ್ದು ನಿಜ. ನಿನ್ನನ್ನು ನಾನು ತುಂಬ ಕೀಳಾಗಿ ಕಂಡಿದ್ದೇನೆ. ನನ್ನ ಅತ್ತೆಯ ಸವತಿಯ ಮಗ ಎಂದು ನಿನಗೆ ಆಡಬಾರದ ಮಾತನ್ನೆಲ್ಲ ಆಡಿದ್ದೇನೆ. ಆದರೆ ಆಗ ನನ್ನಲ್ಲಿ ಬರೀ ಅಹಂಕಾರ, ದುಡ್ಡಿನ ಮದ ತುಂಬಿತ್ತು. ನಿಮ್ಮಣ್ಣ ಆಸ್ಪತ್ರೆ ಸೇರಿದಾಗ ಪ್ರೀತಿ ವಿಶ್ವಾಸದ ಮುಂದೆ ಯಾವ ದುಡ್ಡು ಬರಲ್ಲ ಎಂದು ನನಗೆ ಅರಿವಾಗಿತ್ತು. ಬೆನ್ನಿಗೆ ಬಿದ್ದವನೇ ನನ್ನ ಬೆನ್ನಿಗೆ ಚೂರಿ ಹಾಕಿದಾಗ ನನ್ನದು ಒಂದು ಬಾಳ ಎನಿಸಿತು. ನಿಮ್ಮೆಲ್ಲರ ಪ್ರೀತಿ ನನಗೆ ಬೇಕು ಎಂದು ಮನಸ್ಸು ಹಂಬಲಿಸಿತು. ಸೂರ್ಯ ನನ್ನನ್ನು ಪ್ರತಿ ಸಲ ಅಕ್ಕ ಎಂದು ಕರೆದಾಗ ಅವನು ನನ್ನ ತಮ್ಮ ಎಂದು ಮನದಲ್ಲಿ ಅರಿಯದ ಭಾವವೊಂದು ಮೂಡುತ್ತಿತ್ತು. ಅವನು ತೋರಿಸುತ್ತಿದ್ದ ಪ್ರೀತಿ ಕಾಳಜಿಗೆ ಪ್ರತಿ ಕ್ಷಣ ಸೋಲುತ್ತಿದ್ದೆ ನಾನು. ಹಣ ಹೊಂದಿದ್ದರೆ ಹೇಗೆ ಬೇಕಾದರೂ ನಮಗಿಷ್ಟ ಬಂದ ಹಾಗೆ ಜೀವನ ಮಾಡಬಹುದು ಎಂದು ತಿಳಿದಿದ್ದವಳು ನಾನು. ಆದರೆ ಹಣಕ್ಕಿಂತ ಮನಸ್ಸಿಗೆ ನೆಮ್ಮದಿ ಮುಖ್ಯ ಎಂದು ನನಗೆ ಈಗ ತಿಳಿಯಿತು ಎಂದು ಎಲ್ಲವನ್ನು ಹೇಳಿ ಕಣ್ಣೀರು ಹಾಕಿದಳು ದಕ್ಷಿಣಿ. ಅಂದರೆ ನಿಮಗೆ ಬುದ್ಧಿ ಬರಲು ನನ್ನಣ್ಣನ ಪ್ರಾಣವನ್ನು ಪಣವಾಗಿಡಬೇಕಾಯಿತು. ಆದರೂ ನೀವು ಬದಲಾಗಿದ್ದೀರಾ ಎಂದರೆ ನಂಬುವಷ್ಟು ಮೂರ್ಖನಲ್ಲ ನಾನು. ಚಿಕ್ಕ ವಯಸ್ಸಿನಿಂದಲೇ ಅಣ್ಣ ಇದ್ದಾಗ ಒಂದು ರೀತಿ, ಅಣ್ಣ ಇಲ್ಲದಾಗ ಒಂದು ರೀತಿ ನಿಮ್ಮ ಬದಲಾಗುವ ಮಾತುಗಳನ್ನು ನಾನು ಕೇಳಿದ್ದೇನೆ. ಗೋಸುಂಬೆ ಹೇಗೆ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುತ್ತೆ ಹಾಗೆ ನೀವು ಕೂಡ ಅವಾಗವಾಗ ತನ್ನ ಬಣ್ಣವನ್ನು ಬದಲಾಯಿಸುತ್ತೀರಾ ಎಂದು ಕೋಪದಲ್ಲಿ ಹೇಳಿದ ಕಿರಣನ ಮಾತು ಕೇಳಿದ ದಕ್ಷಿಣಿ ದುಃಖವನ್ನು ತಾಳಲಾರದೆ ತನ್ನ ಕೋಣೆಗೆ ಓಡಿದಳು. ಕಿರಣ ಕೂಗಿದ ತಕ್ಷಣ ಕೆಳಗೆ ಬಂದವಳು ಅವರಿಬ್ಬರ ಮಾತನ್ನು ಕೇಳುತ್ತಾ ನಿಂತಿದ್ದಳು ಚಿನ್ನು. ದಕ್ಷಿಣಿ ಕಣ್ಣೀರು ಹಾಕಿಕೊಂಡು ರೂಮಿಗೆ ಓಡಿದ ತಕ್ಷಣ ಕಿರಣನ ಬಳಿ ಬಂದವಳು, ಏನು ಮಾಡಿದ್ರಿ ನೀವು? ಅವರು ಇತ್ತೀಚೆಗೆ ತುಂಬ ಬದಲಾಗಿದ್ದಾರೆ. ಅವರು ಅಷ್ಟು ಆಸೆಯಿಂದ ಊಟ ಬಡಿಸಿದರೆ ನೀವು ಅವರ ಮನಸ್ಸಿಗೆ ನೋವು ಮಾಡಿದರೆ ಇವಾಗ ನೋಡಿ ಎಷ್ಟು ದುಃಖಪಟ್ಟು ಹೋದರು ಎಂದು ಕೋಪದಲ್ಲಿ ಚಿನ್ನು ಹೇಳಿದರೆ, ಚಿನ್ನು ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಎನ್ನುತ್ತಿದ್ದ ಹಾಗೆ ಅವನನ್ನು ತಡೆದ ಜಯರಾಜ್, ಕಿರಣ ನೀನು ಚಿನ್ನು ಮೇಲೆ ಗದರಬೇಡ. ರಶ್ಮಿ ಹೇಳುತ್ತಿರುವುದು ಸರಿಯಾಗಿದೆ. ದಕ್ಷಿಣಿ ಇತ್ತೀಚೆಗೆ ತುಂಬ ಬದಲಾಗಿದ್ದಾಳೆ. ಅಲ್ಲದೆ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಒದ್ದಾಡುತ್ತಾಳೆ. ಅವಳ ಮನದಲ್ಲಿ ಏನೋ ಕೊರಗು ಇದೆ, ಅದನ್ನು ಬಾಯಿ ಬಿಟ್ಟು ಹೇಳುತ್ತಿಲ್ಲ. ರಾತ್ರಿ ಇಡೀ ಒಬ್ಬಳೇ ಅಳುತ್ತಿರುತ್ತಾಳೆ. ಏನಾಯಿತು ಎಂದು ಕೇಳಿದರೂ ಹೇಳುವುದಿಲ್ಲ ಎಂದು ಜಯರಾಜ್ ಹೇಳಿದರೆ, ಅಷ್ಟೇ ಅಲ್ಲ ಭಾವ, ಅಕ್ಕ ಇತ್ತೀಚೆಗೆ ಊಟ ತಿಂಡಿ ಸರಿಯಾಗಿ ತಿನ್ನುವುದಿಲ್ಲ. ಯಾವಾಗಲೂ ಏನನ್ನೋ ಯೋಚಿಸುತ್ತಿರುತ್ತಾರೆ. ಪದೇ ಪದೇ ತಲೆನೋವು ಎನ್ನುತ್ತಾರೆ. ಹಾಸ್ಪಿಟಲ್ಗೆ ಹೋಗೋಣ ಎಂದರೆ ಬೇಡ ಅಂತಾರೆ. ಹೀಗೆ ಆದರೆ ಅವರ ಆರೋಗ್ಯ ಹಾಳಾಗುತ್ತದೆ ಎಂದು ಚಿನ್ನು ಹೇಳಿದಳು.
ಹೌದು ರಶ್ಮಿ, ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಎಂದರೆ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ. ಆದರೆ ಅವಳು ನನ್ನ ಮಾತನ್ನು ಕೇಳುವುದಿಲ್ಲ. ತನ್ನ ಆರೋಗ್ಯದ ಬಗ್ಗೆ ತುಂಬ ನಿರ್ಲಕ್ಷ್ಯ ತೋರುತ್ತಾಳೆ. ಆದರೆ ನಿನ್ನ ಜೊತೆ ಮಾತ್ರ ಅಡಿಗೆ ಮನೆಯಲ್ಲಿ ಖುಷಿ ಖುಷಿಯಿಂದ ಕೆಲಸ ಮಾಡುತ್ತಾಳೆ. ಅದೊಂದೇ ನೆಮ್ಮದಿ ಎಂದು ಚಿನ್ನು ಕಡೆ ತಿರುಗಿ ಹೇಳಿದವರು ಮತ್ತೆ ತಮ್ಮನ ಕಡೆ ತಿರುಗಿ, ಈಗ ನಿನ್ನ ಮಾತಿಂದ ಇನ್ನೂ ತುಂಬ ನೊಂದುಕೊಂಡಿದ್ದಾಳೆ ಕಿರಣ ಎಂದರು. ಕ್ಷಮಿಸಿ ಅಣ್ಣ, ನನಗೆ ಇದು ಗೊತ್ತಿರಲಿಲ್ಲ. ನಾನೇ ಅವರ ಬಳಿ ಮಾತನಾಡುತ್ತೇನೆ ಎಂದು ತಪ್ಪಿತಸ್ಥ ಭಾವದಿಂದ ಡೈನಿಂಗ್ ಟೇಬಲ್ ಮೇಲೆ ಇರಿಸಿದ್ದ ತಟ್ಟೆಯನ್ನು ಹಿಡಿದು ದಕ್ಷಿಣಿಯನ್ನು ಅರಸಿ ಹೋಗಿದ್ದನು. ಅತ್ತಿಗೆ ಭಾವ ತುಂಬಿ ಕರೆದಿದ್ದನು. ಮಂಚದ ಮೇಲೆ ಕುಳಿತು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದವಳು ಅತ್ತಿಗೆ ಎಂಬ ಶಬ್ದ ಕೇಳಿ ತಟ್ಟನೆ ತಲೆ ಎತ್ತಿ ನೋಡಿದರೆ ತಟ್ಟೆ ಹಿಡಿದು ನಿಂತಿದ್ದನು ಕಿರಣ. ನಿಜವಾಗಿಯೂ ಅತ್ತಿಗೆ ಎಂದು ಕರೆದದ್ದು ಇವನೇನಾ ಎಂದು ನಂಬಲಾಗದೆ ಅವನನ್ನೇ ನೋಡುತ್ತಿದ್ದವಳು ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತಳು. ಕ್ಷಮಿಸಿ ಅತ್ತಿಗೆ, ಕೋಪದಲ್ಲಿ ಏನೇನೋ ಮಾತನಾಡಿದೆ ಎಂದು ಎದುರಿಗೆ ಬಂದು ನಿಂತವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ಈಗ ತಾನೇ ಅಷ್ಟೊಂದೆಲ್ಲ ಮಾತನಾಡಿದವನು ಇಷ್ಟು ಬೇಗ ಬಂದು ಕ್ಷಮೆ ಕೇಳುತ್ತಿದ್ದಾನೆ ಎನ್ನುವ ಆಶ್ಚರ್ಯದ ನೋಟದಲ್ಲಿ ನೋಡುತ್ತಿದ್ದಳು. ಯಾಕೆ ಅತ್ತಿಗೆ ಹಾಗೆ ನೋಡ್ತಿದ್ದೀರಾ? ನಿಮ್ಮ ಮಗ ಏನಾದರೂ ಹೀಗೆ ನಿಮ್ಮ ಮುಂದೆ ಮಾತನಾಡಿದರೆ ಅವನನ್ನು ನೀವು ಕ್ಷಮಿಸುತ್ತಿರಲಿಲ್ವಾ? ಹಾಗೆ ನಾನು ಕೂಡ ನಿಮ್ಮ ಮಗನೇ, ತಗೊಳ್ಳಿ ನೀವೇ ಊಟ ತಿನ್ನಿಸಿ ಎಂದು ತಟ್ಟೆಯನ್ನು ಅವಳ ಮುಂದೆ ಹಿಡಿದರೆ ದಕ್ಷಿಣಿ ಕಣ್ಣಿನಲ್ಲಿ ಸಂತೋಷಕ್ಕೆ ಸರಾಗವಾಗಿ ನೀರು ಇಳಿಯುತ್ತಿದ್ದವು. ನಿಮಗೆ ತಿನ್ನಿಸಲು ಇಷ್ಟ ಇಲ್ಲ ಎಂದರೆ ನಾನು ಬಲವಂತ ಮಾಡುವುದಿಲ್ಲ ಎಂದು ತಟ್ಟೆಯನ್ನು ಹಿಂದೆ ತೆಗೆದವನ ಕೈಯಿಂದ ಒಡನೆ ತಟ್ಟೆಯನ್ನು ಕಸಿದವಳು ಬಚ್ಚಲ ಮನೆಗೆ ಹೋಗಿ ಕೈ ತೊಳೆದು ಬಂದು ಅನ್ನವನ್ನು ಕಲಸಿ ಕಿರಣನ ಮುಂದಿಡಿದರೆ ಏನೊಂದು ಮಾತನಾಡದೆ ಸುಮ್ಮನೆ ತಿಂದಿದ್ದನು. ನನ್ನನ್ನು ಕ್ಷಮಿಸುತ್ತೀರಾ ಅಲ್ವಾ ಅತ್ತಿಗೆ ಎಂದು ಊಟದ ಮಧ್ಯ ಕಿರಣ ಕೇಳಿದರೆ, ಮಗನನ್ನು ಕ್ಷಮಿಸದೇ ಇರುವ ತಾಯಿ ಯಾರೂ ಇಲ್ಲ ಎಂದಿದ್ದಳು ದಕ್ಷಿಣಿ. ದಕ್ಷಿಣಿಯ ಮಾತಿಗೆ ಕಿರಣನ ಕಣ್ಣು ಕೂಡ ಹನಿಗೂಡಿದವು. ಕೋಣೆಯ ಬಾಗಿಲಿನಲ್ಲಿ ಚಿನ್ನು ಜೊತೆ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ಜಯರಾಜ್ ಅವರ ಮನಸ್ಸಿಗೆ ನೆಮ್ಮದಿಯ ಭಾವ ಮೂಡಿತು. ತನ್ನ ಹೆಂಡತಿಯ ಬದಲಾವಣೆಯೇ ಅವರ ಆರೋಗ್ಯವನ್ನು ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡಿತು. ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರುವ ಜಯರಾಜ್ ಅವರಿಗೆ ತನ್ನ ಮಡದಿಯೇ ತನ್ನ ಕರುಳ ಕುಡಿಯನ್ನು ಇಲ್ಲವಾಗಿಸಿ ತನ್ನ ಒಡಲನ್ನು ಬರಡು ಮಾಡಿಕೊಂಡಿದ್ದಾಳೆ ಎಂದರೆ ಸಹಿಸುವರೇ? ಮುಂದುವರಿಯುವುದು. ಧನ್ಯವಾದಗಳು.